ಎಲ್ಲಿಂದ ಮಾಡಿದ್ರಿ? ತುಮಕೂರಿಂದ ಬಂದಿದ್ದೀವಿ ಸರ್. ಎಷ್ಟು ವರ್ಷದಿಂದ ಲವ್ ಮಾಡ್ತೀರಿ? 3 ವರ್ಷ ಆಯ್ತು ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಇಷ್ಟಪಟ್ಟಿದೀವಿ. ಮೊನ್ನೆ 13ನೇ ತಾರೀಕು ಮದ್ವೆ ಆಗಿದ್ವಿ. ಮೈಸೂರಿಗೆ ಬಂದು ಸ್ನೇಹಿತರೆಲ್ಲ ಮದ್ವೆ ಮಾಡಿಸ್ತೀವಿ ಅಂತ ಫ್ರೆಂಡ್ಸ್ ಎಲ್ಲ ಕರ್ಸಿದ್ವು. ಅವರು ಒಂದು ಸಜೆಷನ್ ಹೇಳಿ KR ಪೇಟೆಲ್ ಮದ್ವೆ ಮಾಡಿಸಿದ್ರು. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವ್ರ ಮನೇಲಿ ಏನೋ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಥ್ರೆಟ್ ಕೊಡ್ತಿದ್ದಾರೆ. 2 ಡೇಸ್ ಇಂದ ತುಂಬಾನೇ ರಿಸ್ಕ್ ಆಗ್ತಿದೆ ಮನೇಲಿ. ಹಂಗಾಗಿ ಏನು ಅಂತ ಅಂದ್ರೆ ನಮಗೆ ಯಾವ್ದ್ರಿಂದನೂ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಅಷ್ಟೇ. ಅಂದ್ರೆ ಈಗ SP ಗೆ SP ಕಂಪ್ಲೇಂಟ್ ಆಗಿದೆ. ಅವರು ಹೇಳಿದ್ದಾರೆ, ಇವಾಗ ಫೋನ್ ಮಾಡಿದ್ದಾರೆ, ನಾಳೆ ಮಾತಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಸರಿ ಆಗ್ತಿದೆ. ನಾವು ತುಮಕೂರ್ಗೆ ಹೋಗಕ್ಕಾಗಲ್ಲ, ನಮಗೆ ಥ್ರೆಟ್ ಇರೋದ್ರಿಂದ ನೀವೇ ಸೆಕ್ಯೂರ್ ಕರ್ಕೊಂಡು ಹೋಗಿ ಅಂತ ಅಂದ್ರು. ಇಲ್ಲ ಪೇರೆಂಟ್ಸ್ನ ಇಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಪೇರೆಂಟ್ಸ್ ಇಲ್ಲಿ ಕರೆಸ್ಕೊಂಡು ಎರಡು ಫ್ಯಾಮಿಲಿನ ಇಲ್ಲಿಗೆ ಕರೆಸಿ ಇಲ್ಲೇ ಮಾತಾಡೋಣ ಅಂತ ಹೇಳಿದ್ದಾರೆ. ಧರಣೇಶ್ ಅಂತ. ನಮಗೆ ಲಾಸ್ಟ್ ಏನು ಇಲ್ಲ ಇಲ್ಲ ಮೇಡಮ್ ಹೇಳಿ. ಎಷ್ಟು ವರ್ಷ ಲವ್ ಮಾಡ್ತಾರೆ? ಏನ್ ಪ್ರಾಬ್ಲಮ್? ಎಲ್ಲಿಂದ ಮಾಡಿದ್ರಿ? ನಾವ್ 2 ವರ್ಷದಿಂದ ಲವ್ ಮಾಡ್ತಿರೋದು. ಇವನ ಹೆಸರು ಧನೇಶ್, ನನ್ನ ಹೆಸರು ಕೃಪಾ. ಇಬ್ರು ಇಷ್ಟಪಟ್ಟೆ ಮದ್ವೆ ಆಗಿದ್ದು. ಬಟ್ ಇವ್ರ ಕಡೆಯವ್ರು ಒಪ್ಪಿದ್ದಾರೆ, ಬಟ್ ನಮ್ ಕಡೆ ಒಪ್ಪಿಲ್ಲ. ನಮ್ ಕಡೆಯಿಂದನೇ ಸಿಕ್ಕಾಪಟ್ಟೆ ತೊಂದ್ರೆ ಆಗ್ತಿರೋದು. ಎಲ್ಲಿಂದ ಬಂದಿರೋದು? ನಾನಿರೋದು ಬೆಂಗಳೂರಲ್ಲಿ, ಅಜ್ಜಿ ತಾತದ ಮನೇಲಿ ಇರೋದು ನಾನು. ಊರ್ ಬಂದ್ಬಿಟ್ಟು ಸಿಗೇನಹಳ್ಳಿ ಅಂತ ಹೇಳಿ, ಚೇಳೂರು ಹುಬ್ಳಿ ತಾಲೂಕು ತುಮಕೂರು. ಅಂದ್ರೆ ಇವ್ರನ್ನ ಒಪ್ತಾ ಇಲ್ಲ. ಇವ್ರನ್ ತುಂಬಾ ಕೊಲೆ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ. ನಮ್ಮ ಪಪ್ಪ ಸ್ವಲ್ಪ ವೈಸ್ ಪ್ರೆಸಿಡೆಂಟ್, ತಾಲೂಕ್ ವೈಸ್ ಪ್ರೆಸಿಡೆಂಟ್. ಪಪ್ಪ ಸಿಕ್ಕಾಪಟ್ಟೆ ಬೆದರಿಕೆ ಆಗ್ತಿದ್ದಾರೆ. ಇವ್ರ ಮನೆಗೆ ಹೋಗ್ತಿದ್ದಾರೆ, ಇವ್ರ ಮನೆಗೆ ಹೋಗೆಲ್ಲ ಇದ್ ಮಾಡ್ತಿದ್ದಾರೆ. ನಮ್ಗೆ ಯಾರು ಸಪೋರ್ಟ್ ಕೊಡಕ್ಕೂ ಬಿಡ್ತಾ ಇಲ್ಲ, ಎಲ್ಲಿರಕ್ಕೂ ಬಿಡ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಫೋನ್ಗಳನ್ನೆಲ್ಲ ಟ್ರ್ಯಾಕ್ ಮಾಡ್ತಿದ್ದಾರೆ. ಇವ್ರ ಫ್ರೆಂಡ್ಸ್ ಗಳ್ದು ಕೂಡ ಫೋನ್ ಟ್ರ್ಯಾಕ್ಸ್ ಮಾಡಿಸ್ತಿದ್ದಾರೆ. ಫ್ಯಾಮಿಲಿ ಫುಲ್ ಮೊಬೈಲ್ ಟ್ರ್ಯಾಕ್ಸ್ ಆಗಿದ್ದಾವೆ. ಏನಾಗಬೇಕು ಅಂತ ಫೈನಲ್ ಏನಿಲ್ಲ, ನಮ್ ಲೈಫ್ ನಾವು ನಮ್ ಪಾಡಿಗೆ ನಾವ್ ಇರ್ತೀವಿ. ಇಷ್ಟಪಟ್ಟು ಮದ್ವೆ ಆಗಿದೀವಿ. ಅವ್ರು ಸುಮ್ಮನೆ ಇದ್ಬಿಟ್ರೆ ಸಾಕು ಅಷ್ಟೇ. ನಮ್ ಜೀವನ ನಮ್ದು, ಅವ್ರ ಜೀವನ ಅವ್ರದ್ದು. ನಮ್ ಲೈಫ್ ನಾವು ಚೆನ್ನಾಗಿರ್ತೀವಿ. ನಮ್ ಕಾನ್ಫಿಡೆನ್ಸ್ ಅಲ್ಲೇ ಮದ್ವೆ. ಕೃಪಾ.